ದೆಹಲಿ ವಿಧಾನಸಭೆ ಚುನಾವಣೆ ಮುಕ್ತಾಯವಾಗಿದೆ. ಮತದಾನ ಮುಗಿದ ತಕ್ಷಣವೇ ಮತದಾನೋತ್ತರ ಸಮೀಕ್ಷೆಗಳು ಕೂಡ ಭವಿಷ್ಯವನ್ನ ನುಡಿತಾ ಇವೆ. ಚುನಾವಣೋತ್ತರ ಸಮೀಕ್ಷೆಗಳು ಬಹಿರಂಗವಾಗಿದೆ. ಬಿಜೆಪಿಗೆ ಬಹುಮತ ಅಂತ ಆಲ್ಮೋಸ್ಟ್ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇವೆ. ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಬಿಜೆಪಿಗೆ ಬಹುಮತ ಸಿಗ್ತಾ ಇರುವಂಥದ್ದು. ಅಧಿಕಾರ ಹಿಡಿಯುತ್ತೆ ಬಿಜೆಪಿ ಅಂತ 6 ಸಮೀಕ್ಷೆಗಳು ಹೇಳ್ತಾ ಇದೆ. 2ನೇ ಸ್ಥಾನಕ್ಕೆ ಆಮ್ ಆದ್ಮಿ ಪಾರ್ಟಿ ಕುಸಿತಾ ಇರುವಂಥದ್ದು. ಕಾಂಗ್ರೆಸ್ 1 ಸ್ಥಾನ, 2 ಸ್ಥಾನ ಗೆಲ್ಲೋದೇ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ನಾವು ಹೇಳ್ತಾ ಇರುವಂತಹ ಮಾತಲ್ಲ ಇವು, ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು. ನೋಡಿ, ಅದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಧೂಳಿಪಟವಾಗುತ್ತೆ ದೆಹಲಿಯಲ್ಲಿ ಅನ್ನೋ ಒಂದು ಸಮೀಕ್ಷೆ ಇಲ್ಲಿ ಬಹಿರಂಗವಾಗ್ತಾ ಇದೆ. ಇನ್ನು 2ನೇ ಸ್ಥಾನಕ್ಕೆ ಈಗ ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ ಏನಿದೆ ಅದು 2ನೇ ಸ್ಥಾನಕ್ಕೆ ಕುಸಿಯುತ್ತೆ. ಬಿಜೆಪಿ ಗದ್ದಿಗೆಯನ್ನು ಏರುತ್ತೆ ದೆಹಲಿಯಲ್ಲಿ ಅಂತ ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು. ಈಗಾಗಲೇ ಚುನಾವಣೆ ಅಂದರೆ ಮತದಾನ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. 70 ಸ್ಥಾನಗಳಿಗೆ ದೆಹಲಿ ಪಶ್ಚಿಮ ಕ್ಷೇತ್ರದಲ್ಲಿ 57.42% ಮತದಾನ, ಈಶಾನ್ಯ ಕ್ಷೇತ್ರದಲ್ಲಿ 63.86% ಮತದಾನ, ಇನ್ನು ಶಹದಾರ 61.35%. ಇನ್ನು ಸಮೀಕ್ಷೆಗಳು ಯಾವ್ಯಾವ ಸಮೀಕ್ಷೆಗಳು ಏನೇನು ಹೇಳಿದೆ ಅಂತ ನೋಡೋದಾದರೆ, ಪ್ರಮುಖವಾಗಿ ಚಾಣಕ್ಯ ಏನಿದೆ ಆ ಒಂದು ಚಾಣಕ್ಯ, ಅದೇ ರೀತಿಯಾಗಿ ಮ್ಯಾಟ್ರಿಸ್ ಮತ್ತು ಮಾರ್ಕ್, ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ, ಇನ್ನು ಡಿವಿ ರಿಸರ್ಚ್ ಪ್ರಕಾರ ಬಹುಮತ ಬಿಜೆಪಿಗೆ ಬರುತ್ತೆ ಅಂತ ಚಾಣಕ್ಯ ಸಮೀಕ್ಷೆ ಕೂಡ ಅದನ್ನೇ ಹೇಳ್ತಾ ಇದೆ. ಇನ್ನು ಚಾಣಕ್ಯ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಬಹುಮತ ಸಿಗುತ್ತೆ 39ರಿಂದ 44 ಸ್ಥಾನಗಳು, ಆಮ್ ಆದ್ಮಿ ಪಾರ್ಟಿ 25ರಿಂದ 28, ಹಾಗೇನೆ ಕಾಂಗ್ರೆಸ್ 3 ಸ್ಥಾನ. ಇನ್ನು ಚಾಣಕ್ಯ ಸಮೀಕ್ಷೆ ಏನಿದೆಯಲ್ಲ ಅದು ಬಿಜೆಪಿಗೆ 39ರಿಂದ 44 ಸ್ಥಾನಗಳು, ಆಮ್ ಆದ್ಮಿ ಪಾರ್ಟಿ 25ರಿಂದ 28 ಸ್ಥಾನ, ಕಾಂಗ್ರೆಸ್ 3 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಂತ. ಇನ್ನು ಡಿವಿ ರಿಸರ್ಚ್ ಪ್ರಕಾರ ಬಿಜೆಪಿಗೂ ಬಹುಮತ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ 36ರಿಂದ 44 ಸ್ಥಾನ. ಇನ್ನು ಮ್ಯಾಟ್ರೈಸ್ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಹೆಚ್ಚಿನ ಸೀಟ್ ದೆಹಲಿಯಲ್ಲಿ ದೊರಕುತ್ತೆ ಅಂತ ಇಲ್ಲಿ ಸಮೀಕ್ಷೆ ಬಂದಿರುವಂಥದ್ದು. ಇದರಲ್ಲಿ ಬಿಜೆಪಿಗೆ ಹೆಚ್ಚು ಸ್ಥಾನಗಳು, ಬಿಜೆಪಿ 35ರಿಂದ 40, ಆಮ್ ಆದ್ಮಿ ಪಾರ್ಟಿ 27ರಿಂದ 32, ಕಾಂಗ್ರೆಸ್ 1 ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಅಂತ. ಇನ್ನು ಚಾಣಕ್ಯ ಸಮೀಕ್ಷೆಯಲ್ಲಿ 39ರಿಂದ 44 ಬಿಜೆಪಿ, ಆಪ್ 25ರಿಂದ 28, ಕಾಂಗ್ರೆಸ್ 0ಯಿಂದ 3 ಸ್ಥಾನಗಳು. ಬಹಳ ಗಮನಿಸಬೇಕಾದಂತಹ ಸಂಗತಿ ಇದು. ನೋಡಿ, ಆಮ್ ಆದ್ಮಿ ಪಾರ್ಟಿ ಈ ಬಾರಿಯೂ ಕೂಡ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತೇವೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಸಮೀಕ್ಷೆಗಳನ್ನು ನೋಡ್ತಾ ಇದ್ರೆ ಇವೆಲ್ಲವೂ ಕೂಡ ತಲೆ ಕೆಳಗಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೆಬ್ಬಾರ್, ನೋಡ್ತಾ ಇದ್ದೀವಿ ಚುನಾವಣೋತ್ತರ ಸಮೀಕ್ಷೆಗಳು ಬರ್ತಾ ಇರುತ್ತೆ, ಆದರೆ ಅವುಗಳಲ್ಲಿ ಎಲ್ಲವನ್ನೂ ಕೂಡ ನಾವು ಸತ್ಯ ಅಂತ ಪರಿಗಣಿಸೋದಕ್ಕಾಗೋದಿಲ್ಲ. ಅನೇಕ ಸಮೀಕ್ಷೆಗಳು ಉಲ್ಟಾ ಆಗಿರೋದುಂಟು. ಸದ್ಯಕ್ಕೆ ಈ ಒಂದು ಸಮೀಕ್ಷೆ ಏನಿದೆ ಇದನ್ನು ಯಾವ ರೀತಿಯಾಗಿ ಅವಲೋಕಿಸಬಹುದು ಅಂತ? ವಿಶ್ವ, ಇದು ಸಾಮಾನ್ಯವಾಗಿ ನಿರೀಕ್ಷಿತ ಸಮೀಕ್ಷೆ ಬಂದಿದೆ. ಯಾಕಂತಂದ್ರೆ ಕಳೆದ 2 ಬಾರಿಯಲ್ಲಿ ಆಮ್ ಆದ್ಮಿ ಅಧಿಕಾರವನ್ನು ನಡೆಸಿದೆ. ಅಲ್ಲಿ ಸಾಕಷ್ಟು 2020ನೇ ಇಸ್ವಿವರೆಗೂ ಸಹಿತ ಆಮ್ ಆದ್ಮಿ ಬಗ್ಗೆ ಹೆಚ್ಚಿನ ಒಲವಿತ್ತು. ಜನರಲ್ಲಿ ಒಂದು ನಂಬಿಕೆ ಇತ್ತು, ಏನೋ ಒಂದು ಒಳ್ಳೆ ಕೆಲಸ ಆಗತ್ತೆ ಇವರಿಂದ ಅಂತೇಳಿ. ಆದ್ರೆ 2020ನೇ ಇಸ್ವಿಯ ನಂತರದಲ್ಲಿ ಆದಂತಹ ಸಾಕಷ್ಟು ಬೆಳವಣಿಗೆಗಳು ಆಮ್ ಆದ್ಮಿ ಪಕ್ಷಕ್ಕೆ ಸಾಕಷ್ಟು ಹೊಡೆತವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದಷ್ಟು ಹಗರಣಗಳು ಬಯಲಿಗೆ ಬಂದು, ಸಚಿವ ಸಂಪುಟದಲ್ಲಿ ಇದ್ದಂಥವರೇ ಜೈಲಿಗೆ ಹೋದ್ರು, ಖುದ್ದು ಮುಖ್ಯಮಂತ್ರಿನೇ ಜೈಲಿಗೆ ಹೋಗುವಂತ ಸಂದರ್ಭ ಬಂತು ಅಬಕಾರಿ ಹಗರಣದಲ್ಲಿ. ಹೀಗೆ ಹಲವಾರು ಹಗರಣಗಳು ಕೊಟ್ಟಂತ ಆಶ್ವಾಸನೆಗಳನ್ನ 2 ಬಾರಿ ಅವರು ಮನವಿ ಮಾಡ್ಕೊಳ್ತಾರೆ. ಮೊದಲನೇ ಬಾರಿ ಗೆಲ್ಲುವಂತ ಸಂದರ್ಭದಲ್ಲಿ ಕಳೆದ ಬಾರಿ, ಇದಕ್ಕೂ ಹಿಂದಿನ ಬಾರಿ ಯಮುನೆಯನ್ನ ಸ್ವಚ್ಛ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಆ ನಂತರದಲ್ಲಿ ಮತ್ತೆ 5 ವರ್ಷವನ್ನ ಅವಕಾಶ ಕೊಡಿ ನನಗೆ, ಅವಾಗ ನಾನು ಯಮುನೆಯನ್ನ ಸ್ವಚ್ಛ
ಸ್ವಚ್ಛ ಮಾಡಿಲ್ಲ ಅಂತಂದ್ರೆ, ಯಮುನಾ ನದಿಯನ್ನ ಸ್ವಚ್ಛ ಮಾಡಿಲ್ಲ ಅಂತಂದ್ರೆ ನನಗೆ ನೀವು ಓಟನ್ನೇ ಕೊಡಬೇಡಿ ಅನ್ನೋಂಥ ಮಾತನ್ನ ಖುದ್ದು ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು. ಸಂದರ್ಶನದಲ್ಲಿ, ಮಾಧ್ಯಮದ ಸಂದರ್ಶನದಲ್ಲೂ ಕೂಡ ಹೇಳಿದ್ರು, ಜನರ ಮುಂದೆನೂ ಕೂಡ ಹೇಳಿದ್ರು. ಆದ್ರೆ ಈಗ ಮತ್ತೊಮ್ಮೆ ಅವರು ಈ ಪ್ರಸ್ತುತ ಚುನಾವಣೆಯಲ್ಲಿ ಜನರ ಮುಂದೆ ಅದೇ ವಿಚಾರವನ್ನ ಇಟ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಅವಕಾಶವನ್ನ ಕೊಡಿ ಅಂತೇಳಿ. ಈ ರೀತಿಯ ಅವಕಾಶವನ್ನ ಕೊಡಿ ಅಂತ ಹೇಳೋದು ಮಾತ್ರ ಮಾಡ್ತಾ ಯಾವುದೇ ಕೆಲಸಗಳನ್ನ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಜನರಿಗೆ ಭ್ರಮ ನಿರಸನ ಆಗತ್ತೆ. ಕೋವಿಡ್ ಸಂದರ್ಭದಲ್ಲೂ ಸಹಿತ ಸರಿಯಾದಂತ ನಿರ್ವಹಣೆ ಆಗಿಲ್ಲ. ಅದೆಷ್ಟೋ ಜನರನ್ನ ತೆಗೆದುಕೊಂಡು ಹೋಗಿ ರಾಜ್ಯದ ಗಡಿಯಲ್ಲಿ, ಬೇರೆ ಬೇರೆ ರಾಜ್ಯದ ಗಡಿಯಲ್ಲಿ ಬಿಟ್ಬಿಟ್ರು ಅನ್ನೋಂಥ ಆರೋಪಗಳು, ಹೀಗೆ ಹತ್ತಾರು ಆರೋಪಗಳು ಸರ್ಕಾರದ ಮೇಲೆ ಬಂತು. ಆಡಳಿತ ವಿರೋಧಿ ಅಲೆ ಹೆಚ್ಚಿನ ಪ್ರಮಾಣದಲ್ಲಿ ಆಯ್ತು. ಆದ್ರೆ ಅಲ್ಲಿ ಟ್ರಯಾಂಗ್ಯುಲರ್ ಫೈಟ್ ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಅನುಕೂಲ ಆಗತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಈ ಬಾರಿ ಆ ರೀತಿ ಆದಂತೆ ಕಾಣಿಸ್ತಾ ಇಲ್ಲ. ನೇರವಾಗಿ ಆಮ್ ಆದ್ಮಿ ಪಕ್ಷ ಮತ್ತು ಬಿಜೆಪಿ ನಡುವೆ ನೇರ ಫೈಟ್ ಆದಂತೆ ಕಾಣಿಸ್ತಾ ಇದೆ. 70 ಸ್ಥಾನಗಳ ಪೈಕಿಯಲ್ಲಿ 36 ಸ್ಥಾನಗಳನ್ನ ಯಾರು ಗೆದ್ಕೊಳ್ತಾರೋ ಅವರಿಗೆ ಬಹುಮತ, ಅವರೇ ಸರ್ಕಾರವನ್ನು ರಚನೆಯನ್ನ ಮಾಡುವಂತ ಅವಕಾಶ ದೆಹಲಿಯಲ್ಲಿದೆ. ಈಗ ಸದ್ಯಕ್ಕೆ ಬಂದಿರುವಂತಹ ಸಮೀಕ್ಷೆಯನ್ನ ನೋಡಿದಾಗ, ಚುನಾವಣೋತ್ತರ ಸಮೀಕ್ಷೆಯನ್ನ ನೋಡಿದಂತ ಸಂದರ್ಭದಲ್ಲಿ ಒಂದು ಮ್ಯಾಟ್ರಿ ಸಂಸ್ಥೆ ಮಾತ್ರ ಅಲ್ಲಿ ನೆಕ್ ಟು ನೆಕ್ ಫೈಟ್ ಅನ್ನ ಕೊಟ್ಟಿದೆ. ಇಬ್ಬರಿಗೂ ಅಧಿಕಾರದ ಅವಕಾಶವನ್ನ ತೋರಿಸಿದೆ. ಅಲ್ಲಿ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ 37ರವರೆಗೂ ಸಹಿತ ಆಮ್ ಆದ್ಮಿ ಬರುತ್ತೆ, 40ರವರೆಗೆ ಬಿಜೆಪಿ ಬರ್ಬೋದು ಅನ್ನೋ ಮಾತನ್ನ ಅವರ ಒಂದು ಸಂದರ್ಶನ ಇದರಲ್ಲಿ ಸಮೀಕ್ಷೆಯಲ್ಲಿ ಕೊಟ್ಟಿದ್ದಾರೆ. ಉಳಿದಂತೆ ಎಲ್ಲಾ ಸಮೀಕ್ಷೆಗಳು ಬಹುತೇಕವಾಗಿ 50-50ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನ ಬಿಜೆಪಿಗೆ ಕೊಟ್ಟಿದೆ. ಕಾಂಗ್ರೆಸ್ ಯಾವ ಸಮೀಕ್ಷೆಯಲ್ಲೂ ಕಾಂಗ್ರೆಸ್ಗೆ 3ಕ್ಕಿಂತ ಹೆಚ್ಚು ಸ್ಥಾನ ದಾಟಿಲ್ಲ. ವಿಷಯ ನಾವು ನೋಡ್ಬೋದು. ಇಲ್ಲಿ ರಾಜ್ಯದ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರೇ ಮಾತಾಡ್ತಾ ಹೇಳಿದ್ರು, ಕಾಂಗ್ರೆಸ್ಗೆ 5ರಿಂದ 10 ಸ್ಥಾನ ಬರುವಂತ ನಿರೀಕ್ಷೆ ಇದೆ ಅಲ್ಲಿ. ಆದ್ರೆ ಆಮ್ ಆದ್ಮಿ ಪಕ್ಷ ಮೊದಲನೇ ಸ್ಥಾನದಲ್ಲಿ ಇರುತ್ತೆ, 2ನೇ ಸ್ಥಾನದಲ್ಲಿ ಬಿಜೆಪಿ ಇರುತ್ತೆ ಅನ್ನೋ ವಿಚಾರವನ್ನ ಹೇಳಿದ್ರು. ಕಾಂಗ್ರೆಸ್ಗೆ ಖುದ್ದು ವಿಶ್ವಾಸ ಇರಲಿಲ್ಲ. ಅಲ್ಲಿ 3 ಬಾರಿ ಮುಖ್ಯಮಂತ್ರಿಯಾಗಿ ಶೀಲಾ ದೀಕ್ಷಿತ್ ಅವರಲ್ಲಿ ಆಡಳಿತವನ್ನು ನಡೆಸಿದ್ರು. ಅಂತಹ ಒಂದು ಪಕ್ಷ ಇವತ್ತು 2ನೇ ಸ್ಥಾನಕ್ಕೂ ಇಲ್ಲದೇನೆ ಕೇವಲ 1 ಅಂಕಿ ಸ್ಥಾನಕ್ಕೆ ಬಂದ್ಬಿಟ್ಟಿದೆ. ಅಂತಹ ಒಂದು ಪರಿಸ್ಥಿತಿ ಕಾಂಗ್ರೆಸ್ಗೆ ದೆಹಲಿಯಲ್ಲಿ ಬಂದಿದೆ. ಶೀಲಾ ದೀಕ್ಷಿತ್ ಅವರ ಮಗ ಸಹಿತ ಅಲ್ಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ವಿರುದ್ಧನೇ ಸ್ಪರ್ಧೆ ಮಾಡಿದ್ರು. ಅಂತವರಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಕೊಡ್ಲಿಕ್ಕೆ ಸಾಧ್ಯ ಆದಂತೆ ಕಾಣ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಹಿನ್ನಡೆಯನ್ನ ಕಾಂಗ್ರೆಸ್ ಅನುಭವಿಸಿದೆ. ಆದ್ರೆ ಬಿಜೆಪಿ ಈ ಬಾರಿ ನಿರೀಕ್ಷೆಗೂ ಹೆಚ್ಚಿನ ಸ್ಥಾನವನ್ನ ಪಡ್ಕೊಳ್ಳಂತೆ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ಆಡಳಿತ ವಿರೋಧಿ ಅಲೆ, ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಎಲ್ಲಾ ಪ್ರಯತ್ನಗಳನ್ನ ಹಾಕಿ ಗೆದ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡದಂತೆ ಕಾಣ್ತಾ ಇದೆ. ಚುನಾವಣೋತ್ತರ ಸಮೀಕ್ಷೆ ಎಲ್ಲವೂ ಬಾರಿಯೂ ಕೂಡ ನಿಜ ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹಲವು ಬಾರಿ ನಾವು ನೋಡಿದೀವಿ, ಸಮೀಕ್ಷೆಯೇ ತಲೆ ಕೆಳಗಾದಂತಹ ಉದಾಹರಣೆಗಳು ಕೂಡ ಸಾಕಷ್ಟಿದಾವೆ. ಕಳೆದ ಬಾರಿ ಮಹಾರಾಷ್ಟ್ರ ಮಿಜೋರಾಂ ಚುನಾವಣೆ ಸಂದರ್ಭದಲ್ಲೂ ಸಹಿತ ಮಹಾರಾಷ್ಟ್ರದಲ್ಲಿ ಸಮೀಕ್ಷೆ ಪ್ರಕಾರ ಆಯ್ತು, ಆದ್ರೆ ಇನ್ನೊಂದು ರಾಜ್ಯದಲ್ಲಿ ಅದು ಸುಳ್ಳಾಗಿತ್ತು. ಆ ರೀತಿಯ ಸಮೀಕ್ಷೆಗಳು ಬಂದಿರಲಿಲ್ಲ, ಉಲ್ಟಾ ಆಗಿತ್ತು. ಆದ್ರೆ ಇಲ್ಲಿ ಕೇವಲ ಒಂದೇ ರಾಜ್ಯಕ್ಕೆ ಚುನಾವಣೆ ನಡೆದಿದೆ. ಅಲ್ಲಿ ಎಷ್ಟರ ಮಟ್ಟಿಗೆ ಚುನಾವಣೋತ್ತರ ಫಲಿತಾಂಶ ಇವರಿಗೆ ಸಕ್ಸಸ್ ತಂದು ಕೊಡುತ್ತೋ ಬಿಜೆಪಿಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಈ ಕ್ಷಣದವರೆಗೂ ಆಮ್ ಆದ್ಮಿ ಪಕ್ಷ ಒಂದು ವಿಶ್ವಾಸದಲ್ಲೇ ಇದೆಯಾ, ನಾವು ನೆಕ್ ಟು ನೆಕ್ ಫೈಟ್ ಕೊಟ್ಟು ಕೊನೆ ಕ್ಷಣದಲ್ಲಿ ನಾವು ಬಹುಮತವನ್ನ ಪಡ್ಕೋಬಹುದು ಅನ್ನೋ ನಿರೀಕ್ಷೆಯಲ್ಲಿ ಆಮ್ ಆದ್ಮಿ ಪಕ್ಷ ಇದೆ. ಆದ್ರೆ ಸಮೀಕ್ಷೆಗಳ ಪ್ರಕಾರ ಬಂದಂತ ಎಲ್ಲಾ ಸಮೀಕ್ಷೆಗಳನ್ನ ತೆಗೆದು ನೋಡಿದಾಗ ಅದರಲ್ಲಿ ಒಂದು ಸಂಸ್ಥೆ ಹೊರತುಪಡಿಸಿದ್ರೆ ಉಳಿದೆಲ್ಲವೂ ಕೂಡ ಬಿಜೆಪಿಗೆ ಹೆಚ್ಚಿನ ಸ್ಥಾನವನ್ನ ಕೊಟ್ಟಿದ್ದಾವೆ. ಹಾಗಾಗಿ ಈ ಬಾರಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ತನ್ನ ಅಧಿಕಾರವನ್ನ ಕಳ್ಕೊಳ್ಳುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ತೀವ್ರ ಮುಖಭಂಗಕ್ಕೆ ಒಳಗಾಗುವಂತ ಲಕ್ಷಣ ಕಾಣಿಸ್ತಾ ಇದೆ. ಬಿಜೆಪಿ ಗದ್ದುಗೆ ಏರಬಹುದು ಅಂತ ಸದ್ಯದ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಹೆಬ್ಬಾರ್, ಇಲ್ಲಿ ಗಮನಿಸಬೇಕಾದ ಸಂಗತಿ, ಕೆಲವೊಂದು ಪ್ರಕರಣಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಿ ಬಂದರು. ಅದು ಸರ್ಕಾರಕ್ಕೂ ಕೂಡ ಸಾಕಷ್ಟು ಮುಜುಗರ ತಂದಿಟ್ಟಿತ್ತು. ಆ ಎಲ್ಲ ಅಂಶಗಳು ಕೂಡ ಇಲ್ಲಿ ಚುನಾವಣೆಯಲ್ಲಿ ಮತಗಳು ಕಡಿಮೆಯಾಗೋದಕ್ಕೆ ಕಾರಣ ಆಯಿತು ಅಂತ ಹೇಗೆ ಅಂತ ಇಲ್ಲಿ ವಿಷಯ ಹಲವಾರು ಕಾರಣಗಳು. ಆಡಳಿತ ವಿರೋಧಿ ಅಲೆ ಅನ್ನುವಂಥದ್ದು ಸಾಮಾನ್ಯವಾಗಿ ಒಂದು ಬಾರಿ ಅಧಿಕಾರ ನಡೆಸ ಸಂದರ್ಭದಲ್ಲೇ ಬರುತ್ತೆ. ಆದ್ರೆ ಇಲ್ಲಿ ಸತತವಾಗಿ 2 ಬಾರಿ ಇವರು ಅಧಿಕಾರ ನಡೆಸಿದ್ರು. ಹಾಗಾಗಿ ಆಡಳಿತ ವಿರೋಧಿ ಅಲೆ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ. ಕಾರಣ ಏನಂತಂದ್ರೆ ಕೊಟ್ಟಂತ ಭರವಸೆಗಳನ್ನ ಈಡೇರಿಸದಿದ್ದಾಗ ಜನರಿಗೆ ಅದು ಸಹಜವಾಗಿ ಬೇಸರ ಅನ್ಸುತ್ತೆ. ಇವರು ಕೇವಲ ಉಳಿದಂತ ಪಕ್ಷಗಳಂತೆ ಇವರು ಕೂಡ ಆಶ್ವಾಸನೆಯನ್ನು ಕೊಟ್ಟು ಹೋದ್ರು ಅನ್ನೋಂಥದ್ದು. ಅದರ ಹೊರತುಪಡಿಸಿ ಒಂದಷ್ಟು ಹೇಳಿಕೆಗಳು, ಯಮುನಾ ನದಿ ಸ್ವಚ್ಛ ಮಾಡುವಂಥದ್ದು, ಉಚಿತ ವಿದ್ಯುತ್, ಉಚಿತ ನೀರು, ಈ ರೀತಿಯ ಎಲ್ಲ ಭರವಸೆಗಳು ಕೊಟ್ಟಂತ ಭರವಸೆಗಳು ಕೇವಲ ಭರವಸೆಯಾಗಿ ಉಳಿದಾಗ ಆ ದಿಸೆಯಲ್ಲಿ ಒಂದಷ್ಟು ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡದೇ ಇದ್ದಾಗ ಜನರಿಗೆ ಅದು ಭ್ರಮ ನಿರಸನ ಆಗತ್ತೆ. ಈ ಕಾರಣಕ್ಕಾಗಿ ಅದು ದೊಡ್ಡ ಹಿನ್ನಡೆ. ಇದರ ಜೊತೆಯಲ್ಲಿ ಆಮ್ ಆದ್ಮಿ ಪಕ್ಷ ಸರ್ಕಾರ ನಡೆಸಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಮಾಡಿ ಅಣ್ಣಾ ಹಜಾರೆ ಜೊತೆ ಕೈ ಜೋಡಿಸಿದಂತ ಅರವಿಂದ್ ಕೇಜ್ರಿವಾಲ್ ಅವರೇ ಭ್ರಷ್ಟಾಚಾರದಲ್ಲಿ ಸಿಲುಕಿ ಜೈಲಿಗೆ ಹೋಗ್ತಾರೆ ಅಂತಾದಾಗ ಇವರ ಎಥಿಕ್ಸ್ ಎಷ್ಟರ ಮಟ್ಟಿಗಿದೆ, ಇವರು ಕೇವಲ ಭಾಷಣಕ್ಕೆ ಇವರು ಕೂಡ ಸೀಮಿತ ಆದ್ರು ಅನ್ನೋದು ಜನರಿಗೂ ಕೂಡ ಅರಿವಾಗತ್ತೆ. ದೊಡ್ಡ ದೊಡ್ಡ ಹಗರಣಗಳು, ಅಷ್ಟರ ಮಟ್ಟಿಗೆ ಹಗರಣಗಳು ಬಂದಂತ
ಮಾಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಸಂಪುಟದ ಬಹುತೇಕ ಸಚಿವರೆಲ್ಲ ಜೈಲಿಗೆ ಹೋಗುವಂತ ಸಂದರ್ಭ ಬರುತ್ತೆ ಅಂತಂದ್ರೆ ಸರ್ಕಾರದ ಬಗ್ಗೆ ಜನರಿಗೆ ಇರುವಂತಹ ನಿರೀಕ್ಷೆಗಳೇ ಸುಳ್ಳಾಗತ್ತೆ. ಜನರು ಕೂಡ ಅದನ್ನ ಭ್ರಮನಿರತನಾಗಿ ವಿಮುಖರಾಗುವಂತಹ ಲಕ್ಷಣಗಳು ಜಾಸ್ತಿ. ಅದೇ ಕಾರಣಕ್ಕಾಗಿ ಜನವು ಕೂಡ ತಿರಸ್ಕರಿಸಿದಂತೆ ಕಾಣಿಸ್ತಾ ಇದೆ. ಆಮ್ ಆದ್ಮಿ ಪಕ್ಷವನ್ನ ಜನ ಎಷ್ಟರ ಮಟ್ಟಿಗೆ ಅಲ್ಲಿ ದೆಹಲಿಯಲ್ಲಿ ಹೆಗಲ ಮೇಲೆ ಹೊತ್ತಿದ್ರು ಅಷ್ಟೇ ವೇಗವಾಗಿ ಕೆಳಗಡೆ ಇಳಿಸಿದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಪರಕೆ ಹಿಡಿದು ಇಡೀ ದಿಲ್ಲಿಯನ್ನ ಸ್ವಚ್ಛ ಮಾಡ್ತೀವಿ ಅಂತ ಮಾತನ್ನ ಹೇಳಿ ಹೊರಟಂತ ಆಮ್ ಆದ್ಮಿ ಪಕ್ಷದ ನೇತೃತ್ವವನ್ನು ವಹಿಸಿದಂತ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಸ್ಥಾನ ವಹಿಸಿದ ನಂತರದಲ್ಲಿ ಸಂಪೂರ್ಣ ಬದಲಾದ್ರು ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಐಷಾರಾಮಿ ಮನೆಯಲ್ಲಿ ಉಳ್ಕೊಳ್ಳುವಂಥದ್ದು, ಅವ್ರು ಬಳಸುವಂತ ಫರ್ನಿಚರ್ ಇರ್ಬೋದು, ಮನೆ ಇರ್ಬೋದು, ಎಲ್ಲವೂ ಕೂಡ ಉಳಿದ ರಾಜಕಾರಣಿಗಳನ್ನು ಕೂಡ ಮೀರಿಸುವ ರೀತಿಯಲ್ಲಿ ಇವರು ಐಷಾರಾಮಿಯಲ್ಲಿ ಬದುಕ್ತಾ ಇದ್ರು. ಇದು ಜನರ ಕಣ್ಣ ಕುಕ್ಕುವಂತೆ ಮಾಡ್ತಾ ಇದೆ. ಇವರು ಅಧಿಕಾರಕ್ಕೆ ಬರುವಂತ ಮೊದಲದಲ್ಲಿ, ರಾಜಕೀಯಕ್ಕೆ ಬರುವಂತ ಪೂರ್ವದಲ್ಲಿ ಇವರು ಆಡಿದ ಮಾತು, ನಡ್ಕೊಂಡಂತ ರೀತಿ ಒಂದು ರೀತಿ ಆದ್ರೆ ಆ ನಂತರದಲ್ಲಿ ಇವರು ನಡ್ಕೊಂಡಿದ್ದ ರೀತಿಯೇ ಬೇರೆ ಅನ್ನೋದು ಜನರಿಗೂ ಕೂಡ ಅರಿವಿಗೆ ಬರ್ತಾ ಇತ್ತು. ಆ ಕಾರಣಕ್ಕಾಗಿ ಜನ ಈ ಬಾರಿ ಸಂಪೂರ್ಣವಾಗಿ ನಿರ್ಲಕ್ಷ್ಯದಂತೆ ಕಂಡು ಬರ್ತಾ ಇದೆ. ಕೆಲವೊಂದು ಸಮೀಕ್ಷೆಯನ್ನ ನೋಡಿದ್ರೆ ಹೆಚ್ಚು ಒಂದು 15-20 ಸ್ಥಾನವೂ ಕೂಡ ಆಮ್ ಆದ್ಮಿಗೆ ಬರಲ್ವೇನೋ ಅನ್ನೋ ಒಂದು ಮಟ್ಟಕ್ಕೆ ಅಲ್ಲಿ ಸಮೀಕ್ಷೆಗಳು ಈಗ ಕೊಟ್ಟಿದ್ದಾವೆ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಇನ್ನೇನು 2 ದಿನ ಕಾಯ್ದಷ್ಟೇ, ಅನಂತರದ ಫಲಿತಾಂಶ ಬರುತ್ತೆ. ಫಲಿತಾಂಶ ಬಂದ ನಂತರದಲ್ಲಿ ಸ್ಪಷ್ಟ ಚಿತ್ರಣ ಸಿಗತ್ತೆ. ಸದ್ಯದ ವಾತಾವರಣವನ್ನ ನೋಡಿದಾಗ ಆಮ್ ಆದ್ಮಿ ಪಕ್ಷ ಹಿನ್ನಡೆಯನ್ನ ಅನುಭವಿಸಿ, ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿ ಬಿಜೆಪಿಗೆ ಅಧಿಕಾರವನ್ನ ಬಿಟ್ಟುಕೊಡ್ತಾ ಇದೆ. ಆದ್ರೆ ರಾಹುಲ್ ಗಾಂಧಿ ಈ ಬಾರಿಯೂ ಸಹಿತ ಮತ್ತೆ ಮುಖಭಂಗವನ್ನ ಅನುಭವಿಸಂತ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ವಿಶ್ವ, ಧನ್ಯವಾದ ಹೆಬ್ಬಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.